ನಾಳೆ ಏಪ್ರಿಲ್ 5 ಭಾನುವಾರ ಅತ್ಯಂತ ಶ್ರೇಷ್ಠ ವೈಶಾಖ ಮಾಸ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿಯನ್ನು ಒಂದೊಂದು ಹೆಸರಿನಿಂದ ಪೂಜಿಸಿ ಆರಾಧಿಸಲಾಗುತ್ತದೆ. ಹಾಗೆಯೇ ವೈಶಾಖ ಮಾಸದ ಈ ಸಂಕಷ್ಟಹರ ಚತುರ್ಥಿಯನ್ನು ವಿಕಟ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ. ನಮಗೆ ಎಷ್ಟೇ ದೊಡ್ಡ ಕಷ್ಟ ಬಂದರೂ ಸರಿ, ಈ ಸಂಕಷ್ಟಹರ ಚತುರ್ಥಿಯಂದು ವಿಘ್ನಗಳನ್ನು ನಿವಾರಿಸುವ ಗಣಪತಿಯನ್ನು ಪೂಜಿಸಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ತಕ್ಷಣವೇ ದೂರವಾಗಿ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುವುದಲ್ಲದೆ ಬಯಸಿದ ಕೋರಿಕೆಗಳೆಲ್ಲವೂ ಕೂಡಲೇ ನೆರವೇರುತ್ತದೆ. ಅದರಲ್ಲೂ ವಿಶೇಷವಾಗಿ ನಾಳೆಯ ದಿನ ಗಣೇಶನ ವಿಕಟ ರೂಪವನ್ನು ಪೂಜಿಸಿ ಆರಾಧಿಸುವುದರಿಂದ ಎಲ್ಲಾ ರೀತಿಯ ತಿಳಿದಿರುವ ಮತ್ತು ತಿಳಿದಿಲ್ಲದ ಭಯಗಳು, ರೋಗಗಳು, ದುಃಖ ಮತ್ತು ತೊಂದರೆಗಳಿಂದ ಮುಕ್ತಿ ಪಡೆಯಲು ವಿಕಟನನ್ನು ಪೂಜಿಸಲಾಗುತ್ತದೆ. ವಿಕಟನು ತನ್ನ ಭಕ್ತರಿಗೆ ಅಜೇಯತೆ ಮತ್ತು ನಿರ್ಭಯತೆಯನ್ನು ನೀಡುತ್ತಾನೆ. ಅತ್ಯಂತ ತೀವ್ರವಾದ ವಿಕಟುಗಳಿಂದ ಅವರನ್ನು ರಕ್ಷಿಸುತ್ತಾನೆ. ಹಾಗೆಯೇ ನಾಳೆ ತಪ್ಪದೆ ಗಣಪನನ್ನು ಪೂಜಿಸಿ ಆರಾಧಿಸಿ. ಚತುರ್ಥಿ ತಿಥಿ ಸಮಯ ಏಪ್ರಿಲ್ 5 ಬೆಳಿಗ್ಗೆ 11:59 ಪ್ರಾರಂಭವಾಗಿ ಏಪ್ರಿಲ್ 6 ಮಧ್ಯಾಹ್ನ 2:10 ಮುಕ್ತಾಯವಾಗುತ್ತದೆ. ಚಂದ್ರೋದಯದ ಸಮಯ ನಾಳೆ ರಾತ್ರಿ 9:16. ಮುದ್ಗಲ ಪುರಾಣದ ಪ್ರಕಾರ ಗಣೇಶನು ಕಾಮಾಸುರ ಎಂಬ ರಾಕ್ಷಸನನ್ನು ನಿಗ್ರಹಿಸಲು ವಿಕಟ ರೂಪದಲ್ಲಿ ಅವತರಿಸಿದ್ದನು. ನಾಳೆಯ ದಿನ ಅದ್ಭುತವಾದ ಸಿದ್ಧಿಯೋಗದೊಂದಿಗೆ ವಿಶಾಖ ನಕ್ಷತ್ರವು ಒದಗಿ ಬರುತ್ತಿದೆ. ಇಂತಹ ಶಕ್ತಿಶಾಲಿಯಾದ ಸಂಕಷ್ಟಹರ ಚತುರ್ಥಿಯ ದಿನದಂದು ಭಕ್ತಿ ಶ್ರದ್ಧೆಯಿಂದ ವಿನಾಯಕನನ್ನು ಪೂಜಿಸಿದರೆ ನಿಮ್ಮ ಕುಟುಂಬದ ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗಿ ಶುಭ ದಿನಗಳು ಆರಂಭವಾಗುತ್ತದೆ. ಈ ದಿನ ಗಣಪತಿಯನ್ನು ಭಕ್ತಿಯಿಂದ ಯಾರು ಆರಾಧಿಸುತ್ತಾರೋ ಅವರಿಗೆ ಸಕಲ ಭೋಗಭಾಗ್ಯಗಳನ್ನು ಅನುಗ್ರಹಿಸುತ್ತೇನೆ ಎಂದು ಸ್ವತಃ ಆ ಗಣನಾಥನೇ ವರ ನೀಡಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ಗಣಪತಿ ಪೂಜೆಯಲ್ಲಿ ತಪ್ಪದೆ ಗರಿಕೆಯ ಜೊತೆ ಏಕದ ಹೂ ಇದ್ದರೆ ಒಳ್ಳೆಯದು. ನಾಳೆಯ ದಿನ ತಪ್ಪದೆ 21 ಗರಿಕೆಯನ್ನು ಅರ್ಪಿಸಲೇಬೇಕು. ಇದರ ಜೊತೆಯಲ್ಲಿ ನಾಳೆ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಮಾಡಿದರೂ ಬಹಳ ಶ್ರೇಷ್ಠ. ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ 2 ಕಡೆ ಎರಡೆರಡು ಎಕ್ಕದ ಎಲೆಗಳನ್ನು ಇಟ್ಟು ಎಕ್ಕದ ಎಲೆಯ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಎಕ್ಕದ ಎಲೆಗಳ ಮೇಲೆ 2 ಬೆಲ್ಲದ ಅಚ್ಚನ್ನು ಇಟ್ಟು ಅದಕ್ಕೂ ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪವನ್ನು ಹಾಕಿ 2 ಹೂಬತ್ತಿಯನ್ನು 1 ಬತ್ತಿಯನ್ನಾಗಿ ತಯಾರಿಸಿ ದೀಪವನ್ನು ಹಚ್ಚಬೇಕು. ನಂತರ ಅಕ್ಕಿ ಮತ್ತು ಬೆಲ್ಲವನ್ನು ಗೋವಿಗೆ ತಿನ್ನಿಸಬಹುದು ಅಥವಾ ಇದರಿಂದ ಸಿಹಿಯನ್ನು ತಯಾರಿಸಬಹುದು. ಈ ದೀಪಾರಾಧನೆಯಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಗಣೇಶನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ಒಂದು ವೇಳೆ ಎಕ್ಕದ ಎಲೆ ಸಿಗದೇ ಇದ್ದವರು ವೀಳ್ಯದೆಲೆಯ ಮೇಲೂ ದೀಪಾರಾಧನೆ ಮಾಡಬಹುದು. ದುಡ್ಡಿನ ಸಮಸ್ಯೆಗಳು ನಿವಾರಣೆಯಾಗಿ ಆರ್ಥಿಕ ಸ್ಥಿತಿ ಸುಧಾರಿಸಬೇಕಾದರೆ 21 ಏಲಕ್ಕಿಗಳನ್ನು ದಾರದಲ್ಲಿ ಪುಣಿಸಿ ಏಲಕ್ಕಿ ಹಾರವನ್ನು ತಯಾರಿಸಿ ಗಣಪತಿಗೆ ಅರ್ಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಪತಿಯ ಆದಾಯ ಹೆಚ್ಚುತ್ತದೆ. ಪೂಜೆ ಮುಗಿದ ನಂತರ ಈ ಏಲಕ್ಕಿ ಹಾರವನ್ನು ನಿಮ್ಮ ಬೀರುವಿನಲ್ಲಿ ಇಡಿ. ಈ ವ್ರತವನ್ನು ಮಾಡುವವರು ಸಂಕಷ್ಟಹರ ಚತುರ್ಥಿಯ ವ್ರತದ ಕಥೆಯನ್ನು ತಪ್ಪದೇ ಓದಬೇಕು ಅಥವಾ ಕೇಳಬೇಕು. ಮನೆಯ ಮುಖ್ಯ ದ್ವಾರದ ಹೊರಗೆ ಕುಂಕುಮದಿಂದ ಸ್ವಸ್ತಿಕ್ ಗುರುತು ಹಾಕಿದರೆ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ನಾಳೆ ತಪ್ಪಿಯೂ ಉಪ್ಪನ್ನು ಖರೀದಿಸಬೇಡಿ, ಇಲ್ಲದಿದ್ದರೆ ಆರ್ಥಿಕ ತೊಂದರೆಗಳು ಎದುರಾಗಬಹುದು. ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ಗಣಪತಿಗೆ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ನೀಡಿದರೆ ಸಂತಾನ ಯೋಗ ಲಭಿಸುತ್ತದೆ. ನಾಳೆಯ ದಿನ ವಿಶೇಷವಾಗಿ ಸ್ವಂತ ಮನೆ ಕಟ್ಟಿಸುವ ಕನಸು ಹೊಂದಿದವರು ಗೋವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ, ನಿಮ್ಮ ಕೈಯಾರೆ ಗೋವಿಗೆ ಗೋಗ್ರಾಸ ಅಥವಾ ಏನಾದರೂ ತಿಂಡಿ ತಿನಿಸುಗಳನ್ನು ತಿನ್ನಿಸಿ ನಮಸ್ಕರಿಸಿದರೆ ಸ್ವಂತ ಮನೆ ಕಟ್ಟಿಸುವ ಕನಸು ಕೂಡ ಈಡೇರುತ್ತದೆ. ಈ ದಿನ ಎಕ್ಕದ ಹೂವಿನ ಹಾರವನ್ನು ತಯಾರಿಸಿ ಗಣಪತಿಗೆ ಅರ್ಪಿಸಿದರೆ ಬಹಳ ಶ್ರೇಷ್ಠ. ಗಣೇಶನಿಗೆ ತುಪ್ಪ ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಹಸುವಿಗೆ ಗೋಗ್ರಾಸದ ರೀತಿಯಲ್ಲಿ ತಿನ್ನಿಸಬೇಕು. ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ನೆಲೆಸುತ್ತದೆ. ನೆನೆಸಿದ 21 ಕಡಲೆಕಾಳಿನ ಹಾರವನ್ನು ತಯಾರಿಸಿ ಗಣೇಶನಿಗೆ ಅರ್ಪಿಸಿದರೂ ನಿಮ್ಮ ಇಷ್ಟಾರ್ಥ ನೆರವೇರುವುದಲ್ಲದೆ ಉತ್ತಮ ಫಲಗಳನ್ನು ಪಡೆಯಬಹುದು. ಗಂ ಗಣಪತಯೇ ನಮಃ ಈ ಮಂತ್ರವನ್ನು 21 ಬಾರಿಯಾದರೂ ನಾಳೆಯ ದಿನ ತಪ್ಪದೆ ಜಪಿಸಿ. ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಿಸಿ. ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ. ವೀಳ್ಯದೆಲೆಯಲ್ಲಿ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ. ಹಾಗಾಗಿ ನಾಳೆಯ ದಿನ ಗಣೇಶನಿಗೆ ವೀಳ್ಯದೆಲೆಯನ್ನು ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಗಣಪತಿ ಪೂಜೆಯಲ್ಲಿ ದಾಸವಾಳ ಹೂವಿದ್ದರೆ ತುಂಬಾ ಶ್ರೇಷ್ಠ. ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕೇವಲ ದಾಸವಾಳ ಹೂವುಗಳಿಂದ ಗಣೇಶನನ್ನು ಪೂಜಿಸಿದರೂ ಅದ್ಭುತ ಫಲ ಸಿಗುತ್ತದೆ. ನಾಳೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ 3 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿ ವಿನಾಯಕನಿಗೆ ಗರಿಕೆಯನ್ನು ಸಮರ್ಪಿಸಿದರೆ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತದೆ. ಗರಿಕೆ ಎಂದರೆ ಗಣಪತಿಗೆ ಬಹಳ ಪ್ರಿಯವಾದದ್ದು. ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಗರಿಕೆಯಿಂದ ಗಣಪತಿಯನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ. ಬೆಲ್ಲದ ದೀಪಾರಾಧನೆ ಮಾಡದವರು ನಾಳೆ ಬೆಳಿಗ್ಗೆ ಎಳ್ಳಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿ ಸಂಜೆ ತುಪ್ಪದ ದೀಪವನ್ನು ಬೆಳಗಿದರೆ ತುಂಬಾ ಶ್ರೇಷ್ಠ. ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಗಣೇಶ ಅಷ್ಟೋತ್ತರ, ಗಣಪತಿ ಉಪನಿಷತ್, ವೇದ ಮಂತ್ರ, ಸಂಕಷ್ಟಹರ ಸ್ತೋತ್ರ, ಶ್ಲೋಕಗಳನ್ನು ಪಠಿಸಬಹುದು. ಮನೆಯಲ್ಲಿ ಗಣಪತಿಯ ವಿಗ್ರಹವಿದ್ದರೆ ನಾಳೆಯ ದಿನ ಹಾಲಿನಿಂದ ಅಭಿಷೇಕ ಮಾಡಿ ಗಣಪತಿಗೆ ದೂರ್ವೆಯನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿದರೆ ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆಯಾಗುತ್ತದೆ. ನಾಳೆ 2 ಶುದ್ಧವಾದ ಎಕ್ಕದ ಎಲೆಯನ್ನು ತಂದು ಅದಕ್ಕೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆ
ಪ್ರಾರ್ಥನೆಯನ್ನು ಬರೆದು ಅರಿಶಿನ ಕುಂಕುಮ ಹಚ್ಚಿ ಮನೆಯ ಮುಖ್ಯದ್ವಾರದ ಬಾಗಿಲಿಗೆ ಕಟ್ಟಿದರೆ ಬಹಳ ಅದೃಷ್ಟ. ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳಿದ್ದರೂ ನಿವಾರಣೆಯಾಗಿ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವುದರಿಂದ ಪುತ್ರ ಸಂತಾನ ಪ್ರಾಪ್ತಿ, ಕುಜದೋಷ ನಿವಾರಣೆ, ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು, ಉದ್ಯೋಗ ವ್ಯವಹಾರ ಸಮಸ್ಯೆಗಳು, ಹೀಗೆ ಎಷ್ಟೇ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುತ್ತದೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಕೆಂಪು ಕಣಗಿಲೆ ಹೂವುಗಳಿಂದ ಗಣಪನನ್ನು ಪೂಜಿಸಿ. ಸಾಲದ ಬಾಧೆ ಇರುವವರು ಗಣಪತಿಗೆ ಬೆಲ್ಲವನ್ನು ಸಮರ್ಪಿಸಬೇಕು. ಇನ್ನು ಕುಟುಂಬ ಕಲಹಗಳು, ಕೋರ್ಟ್ ವಿವಾದಗಳು, ಆಸ್ತಿ ಕಲಹಗಳು ಇಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಎಕ್ಕದ ಹೂವುಗಳಿಂದ ಗಣಪತಿಯನ್ನು ಪೂಜಿಸಿ 5 ತೆಂಗಿನಕಾಯಿಗಳನ್ನು ಸಮರ್ಪಿಸಿದರೆ ಖಚಿತವಾದ ವಿಜಯಗಳನ್ನು ಸಾಧಿಸುತ್ತಾರೆ. ಈ ರೀತಿ ಸಂಕಷ್ಟಹರ ಚತುರ್ಥಿಯಂದು ಯಾರು ಗಣಪತಿಯನ್ನು ಪೂಜಿಸುತ್ತಾರೋ ಅಂತಹ ಮನೆಗಳಲ್ಲಿ ಧನ ಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ. ನಿಮ್ಮ ಮನೆಯೆಲ್ಲ ಸುಖ ಸಂತೋಷಗಳಿಂದ ತುಂಬಿರುತ್ತದೆ. ಒಂದು ವೇಳೆ ವ್ರತವನ್ನು ಮಾಡದೇ ಇದ್ದರೂ ಸಹ ವಿಕಟ ಸಂಕಷ್ಟಹರ ಚತುರ್ಥಿಯ ದಿನ ಈ ಮೇಲಿನ ಪರಿಹಾರಗಳನ್ನು ಮಾಡಿದರೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ಗಣೇಶನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೇ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.